ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ಕೊರೋನಾ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಮಕ್ಕಳು ಕಲಿಕೆಯಿಂದ ದೂರ ಉಳಿಯಬಾರದು ಎನ್ನುವ ಒಂದು ಕಾರಣಕ್ಕೋಸ್ಕರ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಕೊಳ್ಳಲು ಬಹಳ ಸರಳವಾಗಿ, ಸುಲಭವಾಗಿ ಮತ್ತು ಕೆಲವೇ ನಿಮಿಷಗಳಲ್ಲಿ ಮಕ್ಕಳಿಗೆ ವಿಡಿಯೋಗಳ ಮೂಲಕ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಧಾನವನ್ನು ನೀವು ತಿಳಿಯಬೇಕೆಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ. ಇದರ ಮೂಲಕ ನಿಮ್ಮ ಮಕ್ಕಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಟಚ್ ಮಾಡಿ, ಏನಾದರೂ ಹೇಳಬೇಕನ್ನಿಸಿದರೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಶೇರ್ ಮಾಡಿ. ಕಂಟೆಂಟ್ಗೆ ಹೋಗೋಣ. ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಕಲಿಕಾ ವಿಡಿಯೋಗಳನ್ನು ತಯಾರಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ 2 ಆ್ಯಪ್ಗಳು ಸಹಾಯ ಮಾಡುತ್ತವೆ. ಅವುಗಳೆಂದರೆ ಒಂದು ಮೇಘಶಾಲಾ ಆ್ಯಪ್, ಮತ್ತೊಂದು ಯಾವುದಾದ್ರೂ ಒಂದು ಸ್ಕ್ರೀನ್ ರೆಕಾರ್ಡರ್. ಮೊದಲನೇದಾಗಿ ಮೇಘಶಾಲಾ ಆ್ಯಪ್ನ ಪರಿಚಯ ಮಾಡ್ತಾ ಇದ್ದೀನಿ. ಅದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಬಹಳ ಸರಳ ಮತ್ತು ಸುಲಭ. ಆ್ಯಪ್ಸಲ್ಲಿ ಸರ್ಚ್ ಬಾಕ್ಸಲ್ಲಿ ನಾವು ಮೇಘಶಾಲಾ ಅಂತ ಟೈಪ್ ಮಾಡಿದರೆ ಅದು ಮೇಘಶಾಲಾ ಆನ್ಲೈನ್ ಅಂತೇಳಿ ತೋರಿಸುತ್ತೆ. ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಇದು ಫೋಟೋಸ್, ಮೀಡಿಯಾ ಮತ್ತು ಫೈಲ್ಸ್ಗಳನ್ನು ರೀಡ್ ಮಾಡೋಕ್ಕೆ ಅಲೋ ಕೇಳುತ್ತೆ. ನಾವು ಅಲೋ ಕೊಡಬೇಕಾಗುತ್ತೆ. ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಅಲೋ ಕೊಟ್ಟಾಗ ಈ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಒಂದು ವಿಡಿಯೋ ಬರುತ್ತೆ. ಅದನ್ನು ಸಂಪೂರ್ಣವಾಗಿ ನೋಡಿದ ನಂತರ ನಾವು ಸೈನ್ ಅಪ್ ಆಗೋಣ. ಸೈನ್ ಅಪ್ ಆಗಬೇಕು ಅಂದರೆ ನಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಅದರಲ್ಲಿ ಈ ರೀತಿ ಮೊಬೈಲ್ ನಂಬರ್ ಹಾಕಿದ ನಂತರ ನಮಗೆ ಅದು OTP ಕೊಡುತ್ತೆ. ನೆಕ್ಸ್ಟ್ ಬಟನ್ನ ಟಚ್ ಮಾಡೋಣ. ನಮಗೆ ಒಂದು OTP ಬರುತ್ತೆ. ಈ OTP ಮೂಲಕ ನಾವು ಸೈನ್ ಅಪ್ ಆಗಬಹುದು. OTPನ ಹಾಕಿ ಸಬ್ಮಿಟ್ ಮಾಡೋಣ. ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನಾವು ನಮ್ಮ ಮಾಹಿತಿಯನ್ನು ತುಂಬಬೇಕು. ಫಸ್ಟ್ ನೇಮ್ ಅಂದರೆ ನಮ್ಮ ನೇಮನ್ನು ಫಿಲಪ್ ಮಾಡೋಣ. ಅಲ್ಲಿ ಅರ್ಜುನ್, ಲಾಸ್ಟ್ ನೇಮ್, ನಮ್ಮ ಡೇಟ್ ಆಫ್ ಬರ್ತ್ ಕೂಡ ಕೇಳುತ್ತೆ, ಎಂಟ್ರಿ ಮಾಡೋಣ. ಜೆಂಡರ್ ಕೇಳುತ್ತೆ, ನಮ್ಮ ಜೆಂಡರ್ನ ಹಾಕೋಣ. ಲ್ಯಾಂಗ್ವೇಜ್ ನಿಮಗೆ ಈ ಆ್ಯಪ್ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ತೋರಿಸ್ತಾ ಇರಲಿ ಅಂತಂದರೆ ಇಂಗ್ಲೀಷು, ಕನ್ನಡ ಮತ್ತು ಹಿಂದಿಯನ್ನು 3 ಭಾಷೆಯಲ್ಲಿ ಕಾಣಿಸುತ್ತೆ. ನಿಮಗೆ ಯಾವ್ದು ಸರಳ ಅನಿಸುತ್ತೆ ಅದು ಆ ಭಾಷೆಯಲ್ಲೇ ನೀವು ತೆಗೆದುಕೊಳ್ಳೋಣ. ನಾನು ಕನ್ನಡ ಅಂತ ಬಳಸ್ತಾ ಇದ್ದೀನಿ. ಹಿಂದಿರಿಗೂ ಮುಂದಿನ ತೋರಿಸುತ್ತೆ ನೋಡಿ. ನೆಕ್ಸ್ಟ್ ಟಚ್ ಮಾಡೋಣ. ಮುಂದಿನದಕ್ಕೆ ಇಲ್ಲಿ ಬಳಕೆದಾರರ ಪ್ರಕಾರ ನಾವು ಯಾರು ಅಂದರೆ ಕಾಣಿಸುತ್ತೆ ನೋಡ್ರಿ. ಶಿಕ್ಷಕರು, ಹೆಡ್ ಮಾಸ್ಟರು, ಮತ್ತೊಂದು ಶಿಕ್ಷಣಿ ಶಿಕ್ಷಕರು, ಪೋಷಕರು ಮತ್ತು ಇತರರು ಅಂತೇಳಿ ನಾವು ಶಿಕ್ಷಕರಾಗಿರೋದ್ರಿಂದ ಶಿಕ್ಷಕರು ಅಂತ ಟಚ್ ಮಾಡೋಣ. ಶಾಲೆಯ ಮಾದರಿ ಕೇಳುತ್ತೆ. ಸರ್ಕಾರಿನೋ ಖಾಸಗಿನೋ ಅಂತ. ಖಾಸಗಿದ್ರೆ ಖಾಸಗಿ ಇತ್ತು, ಸರ್ಕಾರಿ ಇದ್ದರೆ ಸರ್ಕಾರಿ ಆಗುತ್ತೆ. ನಾವು ಇನ್ನಷ್ಟು ಬಹಳಷ್ಟು ಮಾಹಿತಿಗಳನ್ನು ತುಂಬೋದಾಗುತ್ತೆ. ನಾವು ಶಾಲೆಯ ಡೈಸ್ ಕೋಡನ್ನು ನಾವಿಲ್ಲಿ ಎಂಟ್ರಿ ಮಾಡಿದ್ರೆ ಅದು ಎಲ್ಲ ಮಾಹಿತಿಯನ್ನು ತಾನೇ ಅಪ್ಲೋಡ್ ಮಾಡಿಕೊಳ್ಳುತ್ತೆ. ನೀವು ನಿಮ್ಮ ಶಾಲೆಯ ಡೈಸ್ ಕೋಡನ್ನು ನೀವು ಎಂಟ್ರಿ ಮಾಡಿರಿ. ನಂತರ ಓಕೆ ಮಾಡಿ. ನೋಡಿ, ನಮಗೆಲ್ಲ ಡೈಸ್ ಕೋಡ್ ಹಾಕಿದ ತಕ್ಷಣ ನಮಗೆಲ್ಲ ಮಾಹಿತಿ ಅದರಲ್ಲಿ ಬಂತು. ನಾವು ಮತ್ತು ನೆಕ್ಸ್ಟ್ ಮುಂದಿನ ಕ್ಲಿಕ್ ಮಾಡೋಣ. ಈ ರೀತಿಯಾದಂಥ ವಿಂಡೋ ನಮಗೆ ಕಾಣಿಸುತ್ತೆ. ಇದಾದ ನಂತರ ನಾವು ಇಲ್ಲಿ ಬ್ಯಾಕ್ ಬಟನ್ ಬಳಸೋಣ. ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ನಾವು ಸೈನ್ ಅಪ್ ಆದ ನಂತರ ನಾವೀಗ ಸೈನ್ ಇನ್ ಆಗೋಣ. ಸೈನ್ ಅಪ್ ಮಾಡಿರ್ತಕ್ಕಂಥ ವಿವರ ಇಲ್ಲಿ ಕಾಣಿಸುತ್ತೆ. ನಮಗೆ ಇಲ್ಲಿ 3 ರೀತಿಯ ಕಾಣಿಸುತ್ತೆ: ಮುಖಪುಟ, ಅಧ್ಯಾಯಗಳು ಮತ್ತು ಡೌನ್ಲೋಡ್ ಮಾಡಲಾಗಿದೆ ಏನು ಅಂತ. ನಾವು ಯಾವುದೇ ಡೌನ್ಲೋಡ್ ಮಾಡಿರಲ್ಲ, ನಮಗೆ ಬೇಕಾದಂಥ ಅಧ್ಯಾಯಗಳು ಇಲ್ಲಿ ದೊರೆಯುತ್ತವೆ. ದೊರೆಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸಿಂಕ್ರನೈಸ್ ಮಾಡಬೇಕು. ಇದು ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು ಫೈಲ್ 20 MB ಆಗಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ಘಟಕಗಳು ಬರಬೇಕಂದಾಗ ನಾವೇನು ಮಾಡಬೇಕು ಅಂದರೆ ನಾವು ಸಿಂಕ್ರನೈಸ್ ಮಾಡಿದರೆ ಇದರಲ್ಲಿ ಅಳವಡಿಸ್ತಕ್ಕಂಥ ಘಟಕಗಳನ್ನು ನಾವು ನೋಡಬಹುದು. ಈಗ ಎಲ್ಲಿ ಹೋಗೋಣ ಅಂತಂದರೆ ಈ 3 ಚುಕ್ಕೆ ಸೆಟ್ಟಿಂಗ್ನ ನಾವು ಟಚ್ ಮಾಡೋಣ. ಈ ಟಚ್ ಮಾಡಿದರೆ ಇಲ್ಲಿ 3 ರೀತಿ ಕಾಣಿಸುತ್ತೆ. ಅಪ್ಲಿಕೇಶನ್ ದರ್ಶನ ವಿಡಿಯೋ ನೋಡಿ ಅಂತಂದರೆ ನಾವು ಮೇಘಶಾಲಾ ಆ್ಯಪ್ನ ಯಾವ ರೀತಿ ಬಳಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋ ನಮಗೆ ಕಾಣಿಸುತ್ತೆ. ನಮಗೆ ಅದು ಬೇಕಾಗಿಲ್ಲ. ಈಗ ನೀವು ಒಂದು ಬಾರಿ ನೋಡಲೇಬೇಕದು. ನಂತರ ಈಗ ಸಿಂಕ್ ಮಾಡಿ ಅಂತಿದೆಯಲ್ಲ, ಇಲ್ಲಿ ನಾವು ಕಂಪಲ್ಸರಿಯಾಗಿ ಸಿಂಕ್ ಮಾಡಲೇಬೇಕು. ನಾವು ಮೇಘಶಾಲಾ ಆ್ಯಪ್ನ ಬಳಸಬೇಕು ಅಂದರೆ ಈ ಸಿಂಕ್ ಅನ್ನುವಂತಹ ಒಂದು ಆಪ್ಷನ್ನ ಬಳಸಲೇಬೇಕು. ಇಲ್ಲಿ ನಾವು ಟಚ್ ಮಾಡೋಣ. ಸಿಂಕ್ ಮಾಡಿದರೆ ಮಾತ್ರ ನಾವು ಈ ಮೇಘಶಾಲಾ ಆ್ಯಪ್ನಲ್ಲಿ ಬರ್ತಕ್ಕಂಥ ಘಟಕಗಳನ್ನು ನೋಡಬಹುದು. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮ್ನ ನಾವು ಕೊಡೋಣ ಆ್ಯಪ್ಗೆ. ಸಿಂಕ್ ಪೂರ್ಣಗೊಂಡ ನಂತರ ನಮಗೆ ಘಟಕಗಳು ದೊರೆಯುತ್ತವೆ. ಅದಕ್ಕೋಸ್ಕರ ನಾವೀಗ ಹಿಂದಿರುಗು ಅನ್ನುವಂಥ ಆಪ್ಷನ್ನ ತಗೊಳ್ಕೊಳ್ಳೋಣ. ಇಲ್ಲಿ ಒಟ್ಟು 5404 ಪಾಠಗಳನ್ನು ಅವರು ಈ ಆ್ಯಪ್ನಲ್ಲಿ ಸೇರಿಸಿದ್ದಾರೆ. ಈಗ ನಾವೇನು ಮಾಡಬೇಕಂದ್ರೆ ಅಧ್ಯಾಯಗಳನ್ನು ಸಿಂಕ್ ಮಾಡಬೇಕು. ಇದಕ್ಕೂ ಕೂಡ ಒಂದಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ ಸಮಯವನ್ನು ನಾವು ಈ ಆ್ಯಪ್ಗೆ ಕೊಡಬೇಕು. ಎಲ್ಲ ಘಟಕಗಳು ಸಿಂಕ್ ಆಗಿ ನಮ್ಮ ಮೊಬೈಲ್ನ ಆ್ಯಪ್ನಲ್ಲಿ ಸೇರಿಕೊಂಡಿದ್ದೇವೆ. ಈಗ ಒಂದೊಂದಾಗಿ ನೋಡಿ. ಹಿಂದಿರುಗಿ ಅನ್ನೋ ಬಟನ್ ಟಚ್ ಮಾಡೋಣ. ಬ್ಯಾಕ್ ಹೋಗೋಣ. ಮತ್ತೊಮ್ಮೆ ಬ್ಯಾಕ್ ಹೋಗೋಣ. ಈಗ
ನಮ್ಮ ಘಟಕಗಳು ನಿಮಗೆ ಕಾಣಿಸ್ತಾ ಇದಾವಲ್ಲ, ಈ ರೀತಿ ಘಟಕಗಳಿದ್ದಾವೆ. ಆದರೆ ಇಲ್ಲಿ ಬಹಳಷ್ಟು ಘಟಕಗಳಿರೋದ್ರಿಂದ ನಮಗೆ ಬೇಕಾದಂಥ ಘಟಕಗಳು ಬೇಕು ಆದಾಗ ಇಲ್ಲಿ ನಿಮಗೆ ಇಲ್ಲಿ 3 ಗೆರೆ ಕಾಣಿಸ್ತಾ ಇದೆಯಲ್ಲ, ಈ 3 ಗೆರೆ ಇದು ಫಿಲ್ಟರ್ ಅಂತ ತೋರಿಸುತ್ತೆ. ಇದನ್ನು ಟಚ್ ಮಾಡಿದ್ವಿ ಅಂದರೆ ನಮಗೆ ಬೇಕಾಗಿರ್ತಕ್ಕಂತಹ ವಿಡಿಯೋಗೆ ನಾವು ಮುಟ್ಬೋದು. ಕನ್ನಡ ಭಾಷೆಯಲ್ಲಿದೆ ಆ್ಯಪು. ಯಾವ ಬೋರ್ಡ್ನಲ್ಲಿರ್ತಕ್ಕಂತಹ ಪಠ್ಯ ನಿಮಗೆ ಬೇಕು. ನಮ್ಮ ಮಗು ಕರ್ನಾಟಕ ಸ್ಟೇಟ್ ಬೋರ್ಡ್ನ ಸಿಲೆಬಸ್ನ ಸ್ಟಡಿ ಮಾಡ್ತಾ ಇರೋದ್ರಿಂದ ನಾವು ಈ ಒಂದು ಟ್ಯಾಬನ್ನು ಟಚ್ ಮಾಡೋಣ. ನಮ್ಮ ಮಗು ಏನಾದರೂ NCERT ಬಗ್ಗೆ ಓದ್ತಾ ಇತ್ತು ಅಂದರೆ ಇದನ್ನು ಟಚ್ ಮಾಡ್ಕೋಬೇಕು. ಮತ್ತು ಇದಷ್ಟೇ ಅಲ್ಲದೆ ಪೂರ್ವ ಮತ್ತು ಉತ್ತರ ನಾರ್ತ್ ಈಸ್ಟರ್ನ್ ಅಂತ ಅಲ್ಲಿ ಇರುತ್ತೆ, ಸಿಲೆಬಸ್ ಚೇಂಜ್ ಇರುತ್ತೆ, ಅಲ್ಲಿ ಬೇಕಾದರೆ ಅದನ್ನು ಬಳಸ್ಬೋದು. ಮತ್ತು ವಿಷಯ ಅಂದರೆ ನಾವು ಯಾವ ವಿಷಯದ ಮೇಲೆ ಕಲಿಕಾಂಶ ಹುಡುಕ್ತಾ ಇದ್ದೀವಿ ಅದು ಬೇಕು. ಇಂಗ್ಲೀಷ್ ವಿಷಯದಲ್ಲಿ ನಮಗೆ ಕಲಿಕಾಂಶಗಳನ್ನು ತೋರಿಸುತ್ತೆ ಮತ್ತು PDF ಫೈಲ್ಗಳನ್ನು ತೋರಿಸುತ್ತೆ, ಅದರ ಮೂಲಕ ವಿಡಿಯೋ ಮಾಡ್ಬೋದು. ವಿಜ್ಞಾನ ವಿಷಯದಲ್ಲಿದೆ, ಪರಿಸರ ವಿಜ್ಞಾನ ವಿಷಯದಲ್ಲಿದೆ, ಗಣಿತಶಾಸ್ತ್ರದಲ್ಲಿದೆ ಮತ್ತು ಸಮಾಜ ವಿಜ್ಞಾನದಲ್ಲಿದೆ. ಇದಿಷ್ಟಲ್ಲದೆ ಒಟ್ಟು ಇದರಲ್ಲಿ 8 ತರಗತಿಗಳ ಪಠ್ಯ ವಿಷಯವನ್ನು ಸೇರಿಸಲಾಗಿದೆ. 1ರಿಂದ 8ನೇ ತರಗತಿ ಅದನ್ನು 3 ಭಾಗ ಮಾಡಿದ್ದಾರೆ. 1ರಿಂದ 3, 4ರಿಂದ 5 ಮತ್ತು 6ರಿಂದ 8 ಅಂತ. ಮತ್ತು ಸೆಮಿಸ್ಟರ್ಗಳು ಕೂಡ ಇದೆ, 1ನೇ ಸೆಮಿಸ್ಟರ್ ಮತ್ತು 2ನೇ ಸೆಮಿಸ್ಟರ್ ಅಂತೇಳಿ. ನಮಗೆ ಬೇಕಾದಂಥ ಅಂಶವನ್ನು ಟಚ್ ಮಾಡ್ಕೊಂಡ್ರಾಗ ನಾನು ಅಪ್ಲೈ ಮಾಡ್ಬೋದು. ನಾನು ಈಗೇನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಟ್ಯಾಬ್ನ ಟಚ್ ಮಾಡ್ತಾ ಇದ್ದೀನಿ. ನನಗೆ ವಿಜ್ಞಾನ ವಿಷಯನ ಕಲಿಕಾಂಶ ಬೇಕಾಗಿರೋದ್ರಿಂದ ಅದನ್ನು ಟಚ್ ಮಾಡ್ತೀನಿ. ನನಗೆ ಎಷ್ಟನೇ ತರಗತಿ ಬೇಕಪ್ಪ ಅಂದರೆ 6ನೇ ತರಗತಿ ತಗೋತಾ ಇದ್ದೀನಿ. 6ನೇ ತರಗತಿ ಇದು ನಾವು 1ನೇ ಸೆಮಿಸ್ಟ್ರಲ್ಲಿ ಬೇಕು. ಇಷ್ಟು ಟ್ಯಾಬ್ಗಳನ್ನು ಟಚ್ ಮಾಡಿಕೊಂಡು ಫಿಲ್ಟರ್ ಮಾಡಿದಾಗ 6ನೇ ತರಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧ್ಯಾಯಗಳು ಇಲ್ಲಿ ನೋಡಬಹುದು. ನೋಡ್ತಾ ಇದ್ದೀರಿ ಇಲ್ಲಿ ಫುಡ್ ವೇರ್ ಡಸ್ ಇಟ್ ಕಮ್ ಫ್ರಾಮ್, ಆಹಾರ ಇದು ಎಲ್ಲಿಂದ ದೊರೆಯುತ್ತದೆ, ಮತ್ತು ಎಳೆಯಿಂದ ಬಟ್ಟೆ, ಇದೇ ರೀತಿಯಾದ ಬಹಳಷ್ಟು ಘಟಕಗಳು ಈ ಒಂದು ಆ್ಯಪ್ ಒಳಗೊಂಡಿರುತ್ತೆ. ಇದನ್ನು ನಾವು ನೋಡಬೇಕು ಅಂದಾಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಇದೆ, ನಿಮಗೆ ಕಾಣಿಸ್ತಾ ಇದ್ದಾರೆ ಡೌನ್ಲೋಡ್ ಬಟನ್. ಈ ಬಟನ್ ಟಚ್ ಮಾಡಿದ್ರೆ ನಮಗೆ ಬೇಕಂತ ಕಲಿಕಾ ವಸ್ತು ನಮಗೆ ದೊರೆಯುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ PDF ಫೈಲ್ನ ಡೌನ್ಲೋಡ್ ಆಗೋದಕ್ಕೆ. 2 ಫೈಲ್ಗಳನ್ನು ಹೊಂದಿದೆ, ಆ 2 ಫೈಲ್ಗಳು ಇಲ್ಲಿ ಡೌನ್ಲೋಡ್ ಆಗಿವೆ. ಆದರೆ ನಾವು ಮಕ್ಕಳಿಗೆ ತೋರಿಸ್ಬೇಕಂದಾಗ ನಮಗೆ 2 ಅಂಶವನ್ನು ಈ ಆ್ಯಪ್ ತೋರಿಸುತ್ತೆ. ನಾವು ವಿಡಿಯೋನ ತಯಾರಿಸಬೇಕಾದ್ರೆ ಯಾವ ರೀತಿಯಾಗಿ ರೆಡಿ ಆಗಬೇಕು ಅನ್ನೋದನ್ನು ತೋರಿಸುತ್ತೆ. ಆನಂತರ ಕಲಿಸುವ ವಿಡಿಯೋನ ಮಾಡುವುದನ್ನು ತೋರಿಸುತ್ತೆ. ಮೊದಲು ತಯಾರಿಕೆ ಟಚ್ ಮಾಡೋಣ. ತಯಾರಿಕೆ ಟಚ್ ಮಾಡೋದ್ನಾಗ ಆಹಾರ ಇದು ಎಲ್ಲಿಂದ ದೊರೆಯುತ್ತದೆ ಅನ್ನೋದು ಆಪ್ಷನ್ ಕೊಡುತ್ತೆ. ಸೆಕೆಂಡ್ ಪೇಜಲ್ಲಿ ಆಹಾರದಲ್ಲಿ ಏನೇನು ಪ್ರಶ್ನೆಗಳಿದ್ದಾವೆ ಅನ್ನೋದನ್ನು ಅವಲೋಕನ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು PDF ಫೈಲ್ ಶಿಕ್ಷಕರಿಗೆ ಅನುಕೂಲ ಮಾಡುತ್ತೆ. ಇದೇ ಥರ ಬೇರೆ ಬೇರೆ ಘಟಕಗಳನ್ನು ನೋಡಿದಾಗ ಅದರಲ್ಲಿರ್ತಕ್ಕಂತಹ PDF ಫೈಲ್ಗಳ ಮೂಲಕ ಅವರು ಮೇಘಶಾಲಾ ಆ್ಯಪ್ನವರು ಸೇರಿಸಿರ್ತಾರೆ. ನಾವು ಇದನ್ನು ಸಂಪೂರ್ಣವಾಗಿ ಓದಿಕೊಂಡು ತಯಾರಾದ ನಂತರ ವಿಡಿಯೋವನ್ನು ಮಾಡಬಹುದು. ಅದು ವಿಡಿಯೋ ಮಾಡಬೇಕಂದ್ರೆ ಆಗಲೇ ಹೇಳಿದ ಹಾಗೆ ಕಲಿಸುವಂತ ಇತ್ತಲ್ಲ ಅಲ್ಲಿ ಹೋಗಬೇಕು. ಇಲ್ಲಿ ಕಲಿಸುವಂತ ಅದೇ PDF ಫೈಲ್ಗಳು ಇಲ್ಲಿ ಸ್ವಲ್ಪ ಬೇರೆ ರೀತಿ ಬರುತ್ತೆ. ಅದು ಕಲಿಸುವ ರೀತಿಯಲ್ಲಿ ಇದ್ದರೆ ಇದು ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ನಾನು ಕ್ಯಾರೆಟನ್ನು ಹುಡುಕುತ್ತಿದ್ದೇನೆ, ಅವು ನನಗೆ ಎಲ್ಲೂ ಕಾಣುತ್ತಿಲ್ಲ. ಈ ರೀತಿ ಮಗು ಎಲ್ಲಿದೆ ತನಗೆ ಬೇಕಾಗಿರ್ತಕ್ಕ ಆಹಾರವನ್ನು ಹುಡುಕುವಂತಹ ಒಂದು ಘಟಕ ತಗೊಂಡಾಗ ಈ ರೀತಿ ನೋಡಬಹುದು. ಬೇರೆ ತರಗತಿಯ ಬೇರೆ ವಿಷಯವನ್ನು ನೋಡಬೇಕಂದಾಗ ನಾವಿಲ್ಲಿ ಫಿಲ್ಟರ್ ಬಟನ್ನ ಟಚ್ ಮಾಡಬೇಕು. ಈ ಫಿಲ್ಟರ್ ಬಟನ್ ಟಚ್ ಮಾಡಿದ್ರೆ ಬೇರೆ ತರಗತಿಯ ಅಧ್ಯಾಯಗಳು ನಮಗೆ ದೊರೀತಾವೆ. ನೋಡಿದಾಗ ಮತ್ತೆ ಸೇಮ್ ಅದೇ ಥರ ಬಂತೆ. ನಮಗೆ ಅದೇ ಕರ್ನಾಟಕ ಸ್ಟೇಟ್ ಬೋರ್ಡ್ ಇರ್ತಕ್ಕಂಥದ್ದನ್ನು ಟ್ಯಾಬ್ ಟಚ್ ಮಾಡಿದ್ವಿ. ವಿಜ್ಞಾನ ಬದಲಾಗಿ ನಾನೀಗ ಗಣಿತಶಾಸ್ತ್ರ ತೊಗೋತಾ ಇದ್ದೀನಿ, ವಿಜ್ಞಾನ ತೆಗಿತಿದ್ದೀನಿ. ಅದು ಟಚ್ ಮಾಡಿದ್ರೆ ವಾಪಸ್ ಹೋಗುತ್ತೆ. ಇದು 7ನೇ ತರಗತಿ ತೊಗೋತೀನಿ, 6ನೇ ತರಗತಿ ತೆಗಿತೀನಿ. ಇಲ್ಲಿ ಮತ್ತೆ ಫಿಲ್ಟರ್ ಅನ್ವಯಿಸಿದಾಗ 7ನೇ ತರಗತಿ ಘಟಕಗಳು ದೊರೆಯುತ್ತವೆ. ಇಲ್ಲಿ ಇಂಟೀಜರ್ಸ್ ಇದೆ, ಫ್ರ್ಯಾಕ್ಷನ್ಸ್ ಇದೆ, ರ್ಯಾಷನಲ್ ನಂಬರ್ಸ್ ಇದೆ, ಅಲ್ಜಿಬ್ರಿಕ್ ಎಕ್ಸ್ಪೀರಿಯನ್ಸ್ ಇದೆ, ಫೇರ್ ಆಫ್ ಲೈನ್ಸ್ ಇದೆ, ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್ ಅಂತಿದೆ, ಸೆಮಿಟ್ರೀಸ್ ಅಂತಿದೆ. ಈ 8 ಅಧ್ಯಾಯಗಳನ್ನು ಮೊದಲನೇ ಒಂದು ಸೆಮಿಸ್ಟರ್ ಹೊಂದಿದೆ. 8 ಘಟಕಗಳ ಮೇಲೆ ನಾವು ವಿಡಿಯೋ ಮಾಡಿ ಮಕ್ಕಳಿಗೆ ಕಳುಹಿಸಬಹುದು. ಒಂದು ಡೌನ್ಲೋಡ್ ಮಾಡಿ ನೋಡೋಣ. ಇಂಟೀಜರ್ಸ್ ಬಗ್ಗೆ 5 ಫೈಲ್ಗಳಿದ್ದಾವೆ. 5 ಫೈಲ್ಗಳನ್ನು ಡೌನ್ಲೋಡ್ ಮಾಡಿ 5 ಉಪಘಟಕಗಳನ್ನಾಗಿ ಮಾಡಿ ವಿಡಿಯೋಗಳನ್ನು ಮಾಡಬಹುದು. 5 ಉಪಘಟಕಗಳು ಡೌನ್ಲೋಡ್ ಆಗಿದ್ದಾವೆ. ಅದರಲ್ಲಿ ಪ್ರತಿಯೊಂದು ಉಪಘಟಕವು ತಯಾರಿಕೆ ಕಲಿಸು ಅನ್ನುವಂಥ ಅಂಶವನ್ನು ಹೊಂದಿರುತ್ತೆ. ತಯಾರಿಕೆಯಲ್ಲಿ ಶಿಕ್ಷಕರಾದವರು ಅಥವಾ ಪೋಷಕರು ತಮ್ಮ ಮಗುವಿಗೆ ಕಲಿಸಬೇಕಾದ್ರೆ ತಯಾರಿಕೆಯಲ್ಲಿ ತಾವು ಸ್ಪಷ್ಟವಾಗಿ ತಯಾರಾಗಬೇಕು. ಇದೇ ರೀತಿ ಹಲವಾರು ಘಟಕಗಳನ್ನು ಈ ಆ್ಯಪ್ ಒಳಗೊಂಡಿದೆ. ಈ ಆ್ಯಪ್ನಲ್ಲಿ ಬಳಸಿ ನಾವು ವಿಡಿಯೋವನ್ನು ಮಾಡಬಹುದು. ಇಲ್ಲಿರ್ತಕ್ಕಂಥ ಘಟಕಗಳ PDF ಫೈಲ್ಗಳನ್ನು ಬಳಸಿ ನಾವು ವಿಡಿಯೋ ಮಾಡಿ ಮಕ್ಕಳಿಗೆ ಹಾಕಿದಾಗ ಆ ಮಗು
ಆ ವಿಡಿಯೋ ನೋಡಿ ಸ್ವಕಲಿಕೆಯ ಮೂಲಕ ಒಂದಷ್ಟು ಸಾಮರ್ಥ್ಯಗಳನ್ನು ಪಡೆದುಕೊಳ್ತಾನೆ. ಈಗ ನಾವು ಎರಡನೇ ಚರಣಕ್ಕೆ ಹೋಗೋಣ. ವಿಡಿಯೋನ ಹೇಗೆ ಮಾಡುವುದು ಅನ್ನೋದು. ಮೇಘಶಾಲಾ ಆಪ್ ಅನ್ನು ಬಳಸಿ ಅಲ್ಲಿರ್ತಕ್ಕಂಥ PDF ಫೈಲ್ಗಳನ್ನು ಬಳಸಿ ವಿಡಿಯೋ ಮಾಡೋದಕ್ಕೆ ಸ್ಕ್ರೀನ್ ರೆಕಾರ್ಡ್ ಬೇಕಾಗುತ್ತೆ. ಅದಕ್ಕೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಸ್ಕ್ರೀನ್ ರೆಕಾರ್ಡರ್ ಅಂತೇಳಿ ಟಚ್ ಮಾಡಿದ್ರೆ ಹಲವಾರು ಸ್ಕ್ರೀನ್ ರೆಕಾರ್ಡ್ಗಳು ನಿಮಗೆ ದೊರೆಯುತ್ತವೆ. ಇದರಲ್ಲಿ ಸೂಕ್ತವಾದಂತಹ ಒಂದು ಸ್ಕ್ರೀನ್ ರೆಕಾರ್ಡನ್ನು ನೀವು ಆಯ್ಕೆ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಅದರ ಮೂಲಕ ಆ ಒಂದು ಆ್ಯಪ್ಗಳನ್ನು ಮೇಘಶಾಲಾ ಆ್ಯಪ್ನಲ್ಲಿ ತೋರಿಸಿರ್ತಕ್ಕಂಥ PDF ಫೈಲ್ಗಳನ್ನು ಬಳಸಿ ವಿಡಿಯೋನ ಮಾಡಿ. ನಾನು ಬಳಸ್ತಕ್ಕಂತಹ ಸ್ಕ್ರೀನ್ ರೆಕಾರ್ಡ್ಗಳು ಈ ರೀತಿಯಾಗಿವೆ. 1 ಮತ್ತು 2 ಇವು ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನು 2 ಸ್ಕ್ರೀನ್ ರೆಕಾರ್ಡ್ಗಳನ್ನು ಬಳಸ್ತಾ ಇದ್ದೀನಿ. ನೀವು ಇದನ್ನು ಕೂಡ ಬಳಸಬಹುದು ಅಥವಾ ಬೇರೆ ನಿಮಗೆ ಕಂಫರ್ಟೇಬಲ್ ಆಗುವಂತಹ ಸ್ಕ್ರೀನ್ ರೆಕಾರ್ಡ್ಗಳನ್ನು ಬಳಸಿ ವಿಡಿಯೋ ಮಾಡಿ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ವಾಟ್ಸಪ್ ಮೂಲಕ ಕಳಿಸಬಹುದು. ಇಲ್ಲವೇ ಯೂಟ್ಯೂಬ್ ಚಾನಲ್ ಮೂಲಕ ನೀವೇ ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದರ ಮೂಲಕ ನೀವು ನಿಮ್ಮ ಮಕ್ಕಳಿಗೆ ತಲುಪಿಸಿದರೆ ಬರೀ ನಿಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಜನರಿಗೆ ಈ ವಿಡಿಯೋ ತಲುಪಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಟಚ್ ಮಾಡಿ. ಧನ್ಯವಾದಗಳು.